ಹಲೋ ಗಾಯ್ಸ್, ರಿತಿಚ್ ಫುಡ್ಗೆ ಮತ್ತೆ ಸ್ವಾಗತ. ಇವತ್ತು ಏನು ಅಡುಗೆ ಮಾಡೋಣ ಅಂತ ಥಿಂಕ್ ಮಾಡ್ತಿರುವಾಗ ರೂಮ್ಮೇಟ್ಸ್ ಹೇಳಿದ್ರು ಚಿಕನ್ ಮಾಡದೆ ತುಂಬ ದಿನ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಚಿಕನ್ ತಗೊಂಡು ಬಂದು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ರೆಡಿ ಆದೆ. ಚಿಕನ್ ಪೆಪ್ಪರ್ ಡ್ರೈಗೆ ಒಂದು ಈರುಳ್ಳಿ ತೊಗೊಳ್ಳಿ, ದೊಡ್ಡದು. ಚಿಕ್ಕದಾದರೆ 2 ಈರುಳ್ಳಿ ತೊಗೊಳ್ಳಿ. ಹಾಗೆಯೇ 4ರಿಂದ 5 ಹಸಿಮೆಣಸು, ಒಂದು ಚಿಕ್ಕ ಪೀಸಷ್ಟು ಶುಂಠಿ ತೊಗೊಳ್ಳಿ. ಶುಂಠಿನ ಚಿಕ್ಕದು ಮಾಡಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಇಡೀ ಬೆಳ್ಳುಳ್ಳಿ, ಅದ್ರ ಸಿಪ್ಪೆನೆಲ್ಲ ತೆಗೆದು ಸೇಮ್ ಶುಂಠಿ ಥರನೇ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಚಿಕನ್ ಪೆಪ್ಪರ್ ಡ್ರೈನ ಸ್ಪೆಷಲ್ ಮಾಡುವಂಥ ಒಂದು ಐಟಮ್ ಅಂದರೆ ಕ್ಯಾಪ್ಸಿಕಮ್. ಆ ಒಂದು ಕ್ಯಾಪ್ಸಿಕಮ್ ದೊಡ್ಡ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 4ರಿಂದ 5 ಸ್ಪೂನ್ನಷ್ಟು ಎಣ್ಣೆನ ಹಾಕಿ, ಅದಕ್ಕೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಐಟಮ್ಸ್ 10ರಿಂದ 12 ಕರಿಬೇವಿನೆಲೆ ಹಾಕಿ ಫಸ್ಟಿಗೆ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸು ಇದನ್ನು ಹಾಕಿ 5ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಇದನ್ನು. ಆಮೇಲೆ ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅರ್ಧ kg ಚಿಕನ್ನ ಇದಕ್ಕೆ ಹಾಕಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಹಾಗೆ ಚಿಕನ್ ಅರ್ಧದಷ್ಟು ಬಾಯ್ಲ್ಡ್ ಆದಮೇಲೆ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಬೇಕು. ಯಾಕಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚಿಕನ್ ಅರ್ಧ ಬಾಯ್ಲ್ಡ್ ಆದಮೇಲೆ ಹಾಕೋದ್ರಿಂದ ನಮಗೆ ಲಾಸ್ಟಿಗೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆದಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚಿಕನ್ ಜೊತೆಗೆ ತುಂಬ ಕ್ರಿಸ್ಪಿಯಾಗೇ ಬಾಯಿಗೆ ಸಿಗುತ್ತೆ ತಿನ್ನುವಾಗ. ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಚಿಕನ್ ಅರ್ಧದಷ್ಟು ಬಾಯ್ಲ್ಡ್ ಆದಮೇಲೆ ಹಾಕಿ. ಇದೊಂದು ಚಿಕ್ಕ ಟಿಪ್ಸ್ ನಿಮಗೆ. ಆಮೇಲೆ ಮುಂಚೆನೇ ಹೇಳಿದಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಬಾಯ್ಲ್ಡ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಚಿಕನ್ ಅದ್ರ ನೀರಿನ ಅಂಶನ ಬಿಡೋ ತನಕ. ಚಿಕನ್ ಅದ್ರ ನೀರಿನ ಅಂಶನ ಬಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡರ್, ಆಮೇಲೆ ಕೊತ್ತಂಬರಿ ಪುಡಿ ಮತ್ತು ಚಿಲ್ಲಿ ಪೌಡರ್, ಆಮೇಲೆ 2 ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಸೊ ಅದಕ್ಕೋಸ್ಕರ 5 ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ. ಇದನ್ನು ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಇಂದಿನ ಸ್ಪೆಷಲ್ ಚಿಕನ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಹಾಗೆಯೇ ಇದೇ ಥರದ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಿತಿಚ್ ಫುಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.